ಜೀ ಕನ್ನಡ ವಾಹಿನಿಯ ಮೂಲಕ ಕರ್ನಾಟಕದ ಜನರ ಮನಸ್ಸಿಗೆ ತಲುಪಿದ್ದ ಕಾಮಿಡಿ ಕಿಲಾಡಿ ಹಾಸ್ಯ ಕಾರ್ಯಕ್ರಮದ ಸೀಸನ್ 3ರ ವಿನ್ನರ್ ರಾಕೇಶ್ ಪೂಜಾರಿ ದಿಢೀರ್ ಸಾವು ಇನ್ನು ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ. ಸ್ನೇಹಿತನ ಮದುವೆಯ ಮೆಹಂದಿ ಕಾರ್ಯಕ್ರಮದಲ್ಲಿ ಮೇ 12ರ ಬೆಳಕಿನ ಜಾವ ಸುಮಾರು 1:30ಕ್ಕೆ ಬಿಬಿಲೋ ಆಗಿ ಕುಸಿದು ಬಿದ್ರು. ಆ ಕೂಡಲೇ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ. ಆದರೆ ರಾಕೇಶ್ ಚಿಕಿತ್ಸೆಗೆ ಸ್ಪಂದಿಸದೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಮನೆಗೆ ಆಧಾರವಾಗಿದ್ದ ಮಗ ರಾಕೇಶ್ನನ್ನ ಕಳೆದುಕೊಂಡು ದುಃಖದಲ್ಲಿ ಇಡೀ ಕುಟುಂಬವಿದೆ. ನಟ ರಾಕೇಶ್ ಪೂಜಾರಿ ಅಂತಿಮ ದರ್ಶನಕ್ಕೆ ಅನೇಕ ಕಲಾವಿದರು ಬಂದಿದ್ರು. ನಟಿ ನಯನ, ಸೂರ್ಯ ಕುಂದಾಪುರ, ದೀಕ್ಷಿತ್ ಪ್ರವೀಣ್, ದೀಪಿಕಾ, ವಾಣಿ, ಉಮೇಶ್, ಕಿನ್ಮಾರ ಸೂರಜ್, ಜಿ ಮೆಂಟರ್ ವಿಜಯ್ ಶೆಟ್ಟಿ ಸೇರಿದಂತೆ ಸಾಕಷ್ಟು ಕಲಾವಿದರು ಗೆಳೆಯನ ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ರಾಕೇಶ್ಗೆ ಹತ್ತಿರವಾಗಿದ್ದ ವಾಣಿ ಕೆಲ ಮಹತ್ವದ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಕಾಮಿಡಿ ಕಿಲಾಡಿಗಳು ಸೀಸನ್ 3ರಲ್ಲಿ ವಿನ್ನರ್ ಆಗಿದ್ದಾಗ ರಾಕೇಶ್ ಅವರಿಗೆ 8 ಲಕ್ಷ ರೂಪಾಯಿ ನಗದು ಬಹುಮಾನ ಸಿಕ್ಕಿತ್ತು. ಸದ್ಯ ವಾಣಿ ಅವರು ರಾಕೇಶ್ ಆ ಹಣವನ್ನ ಏನು ಮಾಡಿದರು ಎಂಬುದನ್ನು ಹೇಳಿದ್ದಾರೆ. ಅವರ ದೊಡ್ಡ ಆಸೆ ಎಂದ್ರೆ ತಂಗಿಗೆ ಮದುವೆ ಮಾಡಬೇಕು ಎಂಬುದು. ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಗೆದ್ದ ಹಣವನ್ನ ಕೂಡ ತಂಗಿ ಮದುವೆಗೆ ಬೇಕು ಅಂತ ಫಿಕ್ಸ್ಡ್ ಡೆಪಾಸಿಟ್ ಹಾಕಿದ್ದ. ನಮಗೂ ಈ ವಿಚಾರ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು. ಅವನ ಕುಟುಂಬಕ್ಕೆ ಒಳ್ಳೆಯದಾಗಬೇಕಷ್ಟೇ ಎಂದು ವಾಣಿಗೌಡ ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ನಯನ, ತಂಗಿಯ ಮದುವೆ ಮಾಡಬೇಕು ಎಂಬುದೇ ಆತನ ದೊಡ್ಡ ಕನಸಾಗಿತ್ತು. ಅವನ ಜೀವನದ ಒಂದೇ ಒಂದು ಆಸೆ ತಂಗಿಯ ಮದುವೆ ತುಂಬಾ ಗ್ರ್ಯಾಂಡ್ ಆಗಿ ಆಗಬೇಕು ಅನ್ನೋದಾಗಿತ್ತು. ಕಲಾವಿದರೆಲ್ಲರೂ ರಾಕೇಶ್ ಪೂಜಾರಿ ಕುಟುಂಬಕ್ಕೆ ಸಹಾಯ ಮಾಡಬೇಕು ಎಂದು ನಯನ ಕೇಳಿಕೊಂಡಿದ್ದಾರೆ. ರಾಕೇಶ್ ತಂಗಿ ಮದುವೆ ಕುರಿತು ಮಾಸ್ಟರ್ ಆನಂದ್ ಕೂಡ ಮಾತನಾಡಿದ್ದು, ತಂಗಿ ಮದುವೆ ಮಾಡುವುದು ರಾಕೇಶ್ನ ಕನಸು, ಆದ್ರೆ ಈಗ ಅದು ನಮ್ಮೆಲ್ಲರ ಟಾರ್ಗೆಟ್ ಆಗಿದೆ. ಮದುವೆಯನ್ನ ಚೆನ್ನಾಗಿ ಮಾಡಬೇಕು ಅಂತ ಮಾತನಾಡಿಕೊಳ್ಳುತ್ತೇವೆ. ನಾವು ಕೈಲಾಸವನ್ನೇ ತಂದು ಪಕ್ಕಕ್ಕಿಟ್ಟರೂ ಆ ಕುಟುಂಬ ಸಮಾಧಾನವಾಗಲ್ಲ. ನಾವು ಎಷ್ಟೇ ಅದ್ದೂರಿಯಾಗಿ ಮದುವೆ ಮಾಡಿದ್ರೂ ಅಣ್ಣ ಇಲ್ಲ ಅನ್ನೋ ಕೊರಗನ್ನ ನಮ್ಮಿಂದ ನೀಗಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ.